ಇದು ತೆಗಿರಿ. ರೆಡ್ಡು ಒಂದೇನೆ ಅಲ್ಲ? ರೆಡ್ ಒಂದೇ. ನಿಮಗೆ ಮಾಡೆಲ್ 20,995 25. ಇದನ್ನ ಅಡ್ಡ ಹಿಂಗ್ ಮಾಡಿ ಹಂಗೆ ಇರಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಿರುತ್ತೆ. ಸೊ ನೋಡಿ, ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ನನ್ನ ಮಗನಿಗೆ ಜೀಪ್ ಕೊಡ್ಸೋಣ ಅಂತ ಹೇಳಿ ಫಸ್ಟ್ ಕರೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಅವನಿಗೆ ಜೀಪ್ ಕೊಡಿಸ್ತಾರೆ ಅಂತ ಅವ್ನಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಫುಲ್ ಹ್ಯಾಪಿ ಮೂಡಲ್ಲಿದ್ದ ಬೆಳಗ್ಗೆಯಿಂದನೂ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾ ಇದ್ದ. ಅವನನ್ನು ರೆಡಿ ಮಾಡಿ ನಾವು ರೆಡಿ ಆಗಿ ಹೋಗ್ತಾ ಇದ್ವಿ. ಆಲ್ರೆಡಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ನಮ್ಮ ಯಜಮಾನ್ರು ಕೂಡ ಬಂಕೆಲ್ಲ ಹೋಗ್ಬಿಟ್ಟು ಬಂದರು. ಅದಾದಮೇಲೆ ಹೋಗೋಣ ಅಂತ ಹೇಳಿ, ಈವ್ನಿಂಗ್ ಮೇಲೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ನೋಡಿದ್ವಿ ನಾವು, ಸುಮಾರು ಜೀಪೆಲ್ಲ ನೋಡಿದ್ವಿ, ಕಾರು ಮತ್ತು ಜೀಪೆಲ್ಲ ನೋಡಿದ್ವಿ. ಸೊ ಫೈನಲೈಸ್ ಮಾಡಬೇಕು ಅಂತ ಹೇಳಿ ಇವಾಗ ಹೊಡ್ತಾ ಇದ್ವಿ. ನಾವೇ ಹೋಗಿ ತೊಗೊಂಡು ಬರೋದ್ರಿಂದ ಅವ್ನಿಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ನಾವೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆಯವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಬಿಕಾಸ್ ಅವ್ನ ಖುಷಿ ನೋಡೋಕ್ಕೆ ಅವ್ರಿಗೂ ಕೂಡ ತುಂಬಾ ಇಷ್ಟ. ಸೊ ಆದ್ದರಿಂದ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಹೊರಟ್ವಿ ನಾವು. ಫ್ರೆಂಡ್ಸ್, ನಾವು 3 ಜನ ಯಾವ ಥರ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರೋದು ಮಂಡ್ಯದಲ್ಲಿರೋ ಫಸ್ಟ್ ಕ್ರೈಗೆ. ಸೊ ಮೈಸೂರಲ್ಲೇ ಪರ್ಚೇಸ್ ಮಾಡ್ಬೋದಿತ್ತು. ಯಾಕೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಸೊ ಅಲ್ಲಿನ ಶಾಪ್ ಬಂದು ನಮ್ಮ ಬೇಕಾದವರೇ, ನಮ್ಮ ರಿಲೇಟಿವೇ ಆಗಬೇಕು. ಸೊ ಆದ್ದರಿಂದ ಆ ಒಂದು ಶಾಪಲ್ಲೇ ಪರ್ಚೇಸ್ ಮಾಡೋಣ ಅಂತೇಳಿ ಅವ್ರ ಶಾಪ್ಗೆ ವಿಸಿಟ್ ಮಾಡ್ತಾಯಿದ್ವಿ. ಸೊ ಯಾರೆಲ್ಲ ಮಂಡ್ಯದಲ್ಲಿ ಇದಿರೋ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕಿರೋ ಪ್ಲೇಸ್ ಇದು. ಬಿಕಾಸ್ ಮಕ್ಕಳಿಗೆ ಏನು ಬೇಕೋ ಎಲ್ಲ ಐಟಮ್ಸು ಒಂದೇ ಕಡೆ ನಿಮಗೆ ಸಿಗುತ್ತೆ. ಟಾಯ್ಸ್ ಆಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಟಾಯ್ಸ್ ಆಗಿರ್ಬೋದು, ಮತ್ತು ಬಟ್ಟೆಗಳಾಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿದೆ. ಸ್ಯಾಂಡಲ್ಸು, ಎವ್ರಿಥಿಂಗ್ ನಿಮ್ಗೆ ಏನು ಬೇಕು, ಸೈಕಲ್ಲು, ಕಾರು, ಮಕ್ಳಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಅಷ್ಟು ಯೂಜ್ ಕಲೆಕ್ಷನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿನ ಕಲೆಕ್ಷನ್ಸು. ಸೊ ಆದ್ದರಿಂದ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ನಿಮಗೆ ವಿಡಿಯೋದಲ್ಲೇ ಗೊತ್ತಾಗ್ತಿದೆ. ನೋಡಿ, ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಸ್ನ ಮಾಡಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಅಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಮಕ್ಕಳನ್ನ ತುಂಬಾ ಚೆನ್ನಾಗಿ ಪ್ಯಾಂಪರ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ನಮಗೆ ಮಾಡ್ತಾಯಿದ್ರು. ತುಂಬ ಬೇಜಾರೆಲ್ಲ ಮಾಡ್ಕೋತಾ ಇರಲಿಲ್ಲ. ಅವರು ಏನೇ ಕೇಳಿದ್ರು ಅದನ್ನು ತೆಗೆದು ತೋರಿಸ್ತಾಯಿದ್ರು ನಮಗೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ಶಾಪ್ಸಲ್ಲೆಲ್ಲ ನಾವೇನಾದರೂ ಕೇಳಿದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ, ತುಂಬ ತೆಗಿಸ್ತಾ ಇದ್ದಾರೆ ಅಂತ. ಬಟ್ ಇವ್ರು ಆ ಥರ ಮಾಡ್ಕೊಳ್ಳಿಲ್ಲ. ನಾವೇನು ಕೇಳಿದ್ರು ನಮಗೋಸ್ಕರ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಫ್ರೆಂಡ್ಸ್, ನೋಡಿ, ಈ ಒಂದು ಜೀಪ್ನ ನಾವು ಫೈನಲೈಸ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಅಂತ. ನನ್ನ ಮಗನಿಗೆ ಇದು ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿ ಟ್ರೈ ಎಲ್ಲ ಮಾಡಿ ನೋಡ್ತಾ ಇದ್ವಿ ನಾವು. ಮತ್ತು ಫ್ರೆಂಡ್ಸ್, ಅಲ್ಲೇನು ಫುಟ್ವೇರ್ ಕಲೆಕ್ಷನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಬ್ರೈನ್ ಡೆವಲಪ್ಮೆಂಟ್ ಟಾಯ್ಸ್ ನಿಮಗೆ ಏಜ್ ವೈಸ್ ಇದೆ, ಯಾವ ಏಜಿಗೆ ಬೇಕಾದರೂ ನಮಗೆ ಸಿಗುತ್ತೆ. ನಾನು ಆ್ಯಂಬ್ಲೇಸಲ್ಲಿ ತೊಗೊಂಡ್ಬಿಡ್ತಿದ್ದೆ. ನಾನು ಫಸ್ಟ್ ಕ್ರೈಯಲ್ಲಿ ಇಷ್ಟು ಯೂಜ್ ಕಲೆಕ್ಷನ್ಸ್ ಇರೋದು ಫಸ್ಟ್ ಟೈಮ್ ನೋಡಿದ್ದು ನಾನು. ನಂಗೆ ತುಂಬಾ ಇಷ್ಟ ಆಯಿತು. ಮಂಡ್ಯದಲ್ಲಿ ಯಾರ್ಯಾರು ಇದ್ದೀರೋ ಅವ್ರು ಮಿಸ್ ಮಾಡಿಬಿಡಿ, ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ನಿಮ್ಗೇನು ಬೇಕೋ ಎಲ್ಲ ಒಂದೇ ಕಡೆ ಸಿಗುತ್ತೆ. ತಾಯಿಗಾಗಿರ್ಬೋದು, ಮಗುಗಾಗಿರ್ಬೋದು ಎಲ್ಲ ಸಿಗುತ್ತೆ. ಕ್ಲಾತು, ಆ್ಯಕ್ಸೆಸರೀಸ್ ಆಗಿರ್ಬೋದು, ಮತ್ತು ಟಾಯ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಸಿಗುತ್ತೆ. ನನ್ನ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ. ನೋಡಿ, ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ.
ಫ್ರೆಂಡ್ಸ್ ನೋಡಿ ನನ್ನ ಮಗನಿಗೆ ಇದೊಂದು ಸ್ಲಿಪ್ಪರ್ ಬೇಕಂತ ಹೇಳಿ ಇಟ್ಕೊಂಡಿದ್ದ, ಇದೊಂದು ತೊಗೊಂಡ ಅವನು. ಸೊ ತುಂಬಾ ಚೆನ್ನಾಗಿತ್ತು, ನನಗಂತೂ ಇಲ್ಲಿನ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಯಿತು. ಅವನಂತೂ ಫುಲ್ಲು ನನಗೆ ಆ ಟಾಯ್ ಬೇಕು ಈ ಟಾಯ್ ಬೇಕು ಅಂತ ಎಲ್ಲ ಇಟ್ಕೊಂಡು ಕೂತ್ಬಿಟ್ಟಿದ್ದ, ಎಲ್ಲ ತೊಗೊಂಡು ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ. ಬಟ್ ನಾವು ಏನು ಕೊಡ್ಸೋಕ್ಕೆ ರೆಡಿ ಇರಲಿಲ್ಲ, ಬಿಕಾಸ್ ಅವನದು ತುಂಬ ಟಾಯ್ಸ್ ಇದೆ ಆಲ್ರೆಡಿ. ಸುಮ್ಮನೆ ವೇಸ್ಟ್ ಮಾಡ್ತಾನೆ, ಆಟ ಆಡೋದಿಲ್ಲ ಅವ್ನು ಸರಿಯಾಗಿ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡ್ತಾ ಇರ್ತೀವಿ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಟಾಯ್ಸ್ ಇದೆ ಅವನ ಹತ್ರ. ನೋಡಿ ಇದೊಂದು ಸ್ಕೂಟ್ರ್ ಬೇಕಂತ ಹೇಳಿ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದ. ಫಸ್ಟ್ ಜೀಪ್ ತಗೋ ಸಾಕು ನೀನು, ಸ್ಕೂಟರ್ ಏನು ಬೇಡ ಅಂತ ಹೇಳಿ ಇದು ಮಾಡ್ತಾ ಇದ್ವಿ. ನೋಡಿ ಈ ಒಂದು ಜೀಪ್ನ ನಾನು ಫೈನಲೈಸ್ ಮಾಡಿದ್ದೀನಿ. ಇದಕ್ಕೆ ನಾವು 25,000ನ ಪೇ ಮಾಡಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ. ಇದು ಬೇಬಿ ಹಗ್ಗೋರ್ದು. ಸೊ ನಾವು ಬೇಬಿ ಹಗ್ಗಲ್ಲಿ ನಾವು ಸೈಕಲ್ಲು ಮತ್ತು ಸ್ವಿಂಗ್ ಕಾರು ಮತ್ತು ಜೀಪ್ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಬೇಬಿ ಹಗ್ಗೋರ್ದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡು. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಕ್ರೈಯಲ್ಲೇ ನಾವು ತೊಗೊಂಡಿದ್ದು ಅದನ್ನು ಕೂಡ ಸೈಕಲ್ ಆಗಿರ್ಬೋದು ಮತ್ತು ಒಂದು ಸ್ವಿಂಗ್ ಕಾರ್ ಆಗಿರ್ಬೋದು ಎಲ್ಲ ತೊಗೊಂಡಿದ್ದೀವಿ. ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀವಿ ನಾವು ಬೇಬಿ ಹಗ್ಗಲ್ಲಿ. ಫೈನಲಿ ಈ ಒಂದು ಜೀಪ್ ತುಂಬಾ ಇಷ್ಟ ಆಗಿ ತೊಗೊಂಡು ಹೋಗ್ತಾ ಇದ್ವಿ ಮನೆಗೆ. ಅವನಂತೂ ತುಂಬಾ ಖುಷಿ ಆಗಿಬಿಟ್ಟಿದ್ದಾನೆ. ಮನೆಗೆ ಹೋದ ತಕ್ಷಣ ಆಟಾಡಬೇಕು ಅಂತ ಹೇಳಿ ರೆಡಿ ಆಗಿಬಿಟ್ಟಿದ್ದ. ನೋಡಿ ಫೈನಲಿ ನಾವು ಎಷ್ಟೇ ಬೇಡ ಅಂತ ಹೇಳಿದ್ರು ಒಂದು ಟಾಯ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇದೊಂದು ತೊಗೊಂಡ್ವಿ ನಾವು, ಬ್ರೈನ್ ಡೆವಲಪ್ಮೆಂಟ್ ಟಾಯ್ಸ್. ಯೂಶಲಿ ಅವನಿಗೆ ಟಾಯ್ಸ್ ಏನೇ ಕೊಡಿಸಿದ್ರು ಉಪಯೋಗ ಆಗೋದು ಕೊಡಿಸ್ತೀನಿ ನಾನು. ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು ಮತ್ತು ಅವನ ಆಟನೂ ಆಡಬೇಕು, ಆ ಥರ ಒಂದು ಟಾಯ್ಸ್ನ ನಾನು ಅವನಿಗೆ ಯೂಶಲಿ ಕೊಡಿಸೋದು. ನೋಡಿ ಅವ್ನ ಜೀಪ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಜೀಪ್ ತೊಗೊಂಡು ಮನೆಗೆ ಬಂದ್ವಿ. ಸೊ ನಾವೆಲ್ಲೂ ಹೊರಗಡೆ ಪೂಜೆ ಮಾಡಿಸೋದೇನೋ ಬೇಡ ಅಂತೇಳಿ ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದಾರೆ ಅವರಪ್ಪ. ಸೊ ಫಸ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡಿದ್ವಿ. ನಮ್ಮ ಮನೆ ದೇವ್ರ ಮನೆ ಮುಂದೆನೇ ಅವನ ಜೀಪ್ನ ಇಟ್ಟು ಪೂಜೆ ಮಾಡಿದ್ವಿ. ಅವನಂತೂ ಫುಲ್ಲು ನಾನೇ ಪೂಜೆ ಮಾಡ್ತೀನಿ ಅಂತ ಎಲ್ಲ ಇದು ಮಾಡ್ತಾಯಿದ್ದ. ನನ್ನ ಮಗ ಅಂತೂ ಏನು ಮಾಡಿದ್ರು ನಾನೇ ಮಾಡ್ತೀನಿ ಅಂತ ಎಲ್ಲ ಅವನೇ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ನೋಡಿ ಅವರಪ್ಪ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಏನೇ ಒಂದು ಟಾಯ್ಸ್ ಕೊಡಿಸ್ಬೇಕಾದ್ರೂ ನಾವು ಪೂಜೆ ಮಾಡಬೇಕು ಅಂತ ನನ್ನ ಒಂದು ಕಾನ್ಸೆಪ್ಟು. ಬಿಕಾಸ್ ಅವ್ರು ಬೀಳೋದು ಆ ಥರ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್ ಅವನು ಕೂಡ ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಕೂಡ ಹಾಕ್ಬಿಟ್ಟ. ಸೊ ನಾವು ಯಾವ ಥರ ಪೂಜೆ ಪ್ರದಕ್ಷಿಣೆ ಹಾಕ್ತೀವಿ ಅವನು ಅದೇ ಥರನೇ ಮಾಡ್ತಾನೆ. ಅವ್ನಿಗೆ ಈ ಥರ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಭಕ್ತಿಯಿಂದ ಮಾಡ್ತಾನೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹೊರಗಡೆ. ಸೊ ಆ ಜೀಪಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ವೇದಾಂತ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಯಾರಿಗೆಲ್ಲ ಜೀಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಮತ್ತು ನನ್ನ ವೀಡಿಯೋಸ್ನ ಇದೇ ಥರ ನೋಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.